ಎಲ್ಲರಿಗೂ ನಮಸ್ಕಾರ. ಹಳ್ಳಿ ಟಿವಿ ಮತ್ತು ಮಾಸ್ಟರ್ ನ್ಯೂಸ್ ವೀಕ್ಷಕರಿಗೆ ನಾವಿವತ್ತಿರ್ತಕ್ಕಂಥದ್ದು ಥೈಲ್ಯಾಂಡ್ನ ಬಿಗ್ ಬುದ್ಧ ಟೆಂಪಲ್ಲು. ಇದು ಪಟ್ಟಾಯದಲ್ಲಿದೆ. ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಈ ವಿಡಿಯೋನ ದಯವಿಟ್ಟು ನೋಡಿ, ಕೊನೆವರೆಗೂ ನೋಡಿ. ಅದೇನೋ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ, ಹಾಗೆ ಇದನ್ನು ಶೇರ್ ಮಾಡಿ. ಏನು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳ್ತೀನಿ, ಬನ್ನಿ ಹೋಗೋಣ. ಏನಂತಂದ್ರೆ, ಬುದ್ಧ ನಮ್ಮ ನೆಲದಲ್ಲಿ ಹುಟ್ಟಂತವನು, ಬಿಹಾರ ಮೂಲ. ಆತ ಜೀವನದಲ್ಲಿ ಸಂದೇಶ ಕೊಟ್ಟಿದ್ದೇನೆಂದ್ರೆ ಅಹಿಂಸಾ ಮಾರ್ಗ. ನಾವೆಲ್ಲ ಅಂದ್ಕೊಳ್ತೀವಿ ಇಂಡಿಯಾದಲ್ಲಿ ಪೂಜೆ ಮಾಡೋದು, ತೆಂಗಿನಕಾಯಿ ಹೊಡೆಯೋದು, ಕುಂಕುಮ ಇಡೋದು ಅಥವಾ ಊದ್ಗಡ್ಡಿ ಬೆಳಗೋದೆಲ್ಲ ಇದೇನು ಮೂಢನಂಬಿಕೆ, ದೇವರೇನು ಬಂದ್ಬಿಟ್ಟು ಹೊರ ಕೊಡ್ತಾನೆ ಅಂತ ಕೇಳ್ತೀರಲ್ವಾ. ನೀವು ಬಂದು ನೋಡಬೇಕು, ಒಳಗಡೆ ತೋರಿಸೋಂಥ ವಿಷಯ ನೋಡಿದ್ರೆ ನೀವು ಶಾಕ್ ಆಗ್ತೀರಿ. ಏನು ಗೊತ್ತೇನ್ರಿ, ಇಲ್ಲಿ ಪೂಜೆ ಮಾಡ್ತಾರೆ. ಮತ್ತು ನಮ್ಮ ಇಷ್ಟಾರ್ಥ ಈಡೇರಿಕೆಗೆ ಗೋಲ್ಡನ್ನು ಮತ್ತು ಸಿಲ್ವರ್ ಒಂದು ಎಲೆ ಬರುತ್ತೆ. ಎಲೆನೂ ಯಾವ್ದು ಗೊತ್ತಾ? ಅರಳಿ ಮರ ನಾವು ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತೀವಿ. ಬುದ್ಧ ಕೂಡ ಜ್ಞಾನೋದಯ ಆಗಿದ್ದು ಯಾವ್ದ್ರ ಕೆಳಗಡೆ? ಬೋಧಿ ವೃಕ್ಷದ ಕೆಳಗಡೆ. ಅದನ್ನು ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಒಂದು ಸ್ಟೀಲಲ್ಲಿ ಮಾಡಿಬಿಟ್ಟು 2 ಪತ್ರಗಳು ಕೊಡ್ತಾರೆ. ಅದರ ಮೇಲೆ ನಮ್ಮ ಇಷ್ಟಾರ್ಥಗಳನ್ನ ಬರೆದು ಕಟ್ಟಿದ್ರೆ ಮುಂದಿನ ಸರಿ ಬರೋ ಅಷ್ಟೊತ್ತಿಗೆ ಈಡೇರುತ್ತೆ ಅಂತ ಇಲ್ಲಿನ ಜನ ನಂಬಿದ್ದಾರೆ. ಮತ್ತು ಇನ್ನೊಂದು ಏನು ಗೊತ್ತಾ? ಕ್ಯಾಂಡಲ್ನ ಹಚ್ಬಿಟ್ಟು ನೀರೊಳಗಡೆ ಬಿಡ್ತಾರೆ. 2 ಸರಿ ಓಡಾಡ್ಬಿಟ್ರೆ ನಿಮ್ಮ ಇಷ್ಟಾರ್ಥ ಈಡೇರುತ್ತೆ ಅಂತಾರೆ. ಇನ್ನೊಂದೇನಿದೆ ಗೊತ್ತಾ? ಹಿಂದೆಗಡೆ ಒಂದು ಕಾಯನ್ನು ಕೊಡ್ತಾರೆ. ಆ ಕಾಯನ್ನು ನೀವು ನಿಲ್ಲಿಸಿದ್ರೆ, ಅದು ಪಕ್ಕ ನಿಂತ್ಕೊಂಡ್ರೆ ನೀವೇನು ಅಂದ್ಕೊಂತೀರ? ಮನೆ ಕಟ್ತೀನ, ಮದುವೆ ಆಗ್ತೀನ, ಬಿಸ್ನೆಸ್ ಸಕ್ಸಸ್ ಅಥವಾ ದುಡ್ಡು ಬರಲಿನೋ, ಸಾಲ ಕೊಟ್ಟರೆ ವಾಪಸ್ ಬರಲಿ ಅಂತನೋ, ಈ ಥರದ್ದೆಲ್ಲ ಆಗಬೇಕು ಅಂತ ಹೇಳಿ ಅದು ಒಂದು ಪದ್ಧತಿ ಇದೆ. ಇನ್ನು ಹಾಗೆ ಮುಂದಕ್ಕೆ ಬಂದರೆ ನಿಮಗೆ ಒಂದು ಬಿಲ್ಲು ಬಾಣ ಥರ ಇರುತ್ತೆ. ಅದಕ್ಕೆ ಅಮೌಂಟ್ ಇಟ್ಬಿಟ್ಟು ನೀವು ಅಲ್ಲಿ ಸಿಗಿಸ್ಬಿಟ್ರೆ ನೇರ ಬುದ್ಧನ ಹತ್ರ ಹೋಗುತ್ತೆ ಅನ್ನೋದು ಇಲ್ಲಿನ ಜನ ನಂಬ್ತಾರೆ. ನೋಡಿ, ಇಷ್ಟೊಂದೆಲ್ಲ ಪದ್ಧತಿಗಳು ಇಲ್ಲಿನ ಜನ ಅನುಸರಿಸ್ತಾವ್ರೆ. ನಮ್ಮಲ್ಲಿ ಪ್ರತಿಯೊಂದಕ್ಕೂ ಕೊಂಕು ಮಾತಾಡ್ತಾರೆ. ಅದೇನು ಕಟ್ಬಿಡುತ್ತಾ, ಪೂಜೆ ಮಾಡಿದ್ರೆ ದೇವ್ರು ಬಂದ್ಬಿಡುತ್ತಾ, ಊದ್ಗಡ್ಡಿ ಊದ್ರಕ್ಕೆ ದೇವ್ರು ಪ್ರತ್ಯಕ್ಷ ಆಗುತ್ತಾ, ಈ ಥರ ಕೇಳೋ ಅಂಥವ್ರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ. ಭಕ್ತಿ ಭಾವ ಅಂದರೆ ವಿ ಶುಡ್ ರೆಸ್ಪೆಕ್ಟ್ ದೇರ್ ಕಲ್ಚರ್ ಆ್ಯಂಡ್ ನೇಚರ್. ನಾವು ಎಲ್ಲಿ ಇರ್ತೀವೋ, ಎಲ್ಲಿ ಅನ್ನ ತಿಂತೀವೋ, ಎಲ್ಲಿ ನೀರು ಕುಡಿತೀವೋ, ಅಲ್ಲಿನ ಆಚಾರ ವಿಚಾರ ಪದ್ಧತಿ ಸಂಸ್ಕೃತಿ ಸಂಪ್ರದಾಯ ಇವೆಲ್ಲವಕ್ಕೂ ಬೆಲೆ ಕೊಡಬೇಕಾದಂಥ ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ. ಸೊ ಹಂಗಾಗಿ ಈ ವಿಚಾರನ ನಿಮ್ಗೆ ಹೇಳಬೇಕು ಅಂತ ಅನಿಸ್ತು. ಇದೆಷ್ಟು ಜನಕ್ಕೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ. ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಪಟ್ಟಾಯ ಬ್ಯಾಂಕಾಗಿ ಬಂದಾಗ ಬಿಗ್ ಬುದ್ಧ ಟೆಂಪಲ್ಗೆ ಬರೋದನ್ನು ಮರಿಬೇಡಿ. ಯಾಕೆ ಹೇಳಿ? ಬುದ್ಧ ನಮ್ಮೋನೆ. ಈಗ ನಮ್ಮ ಕಡೆ ಅರಳಿ ಮರ ಅಂದರೆ ನಿಮಗೆ ಗೊತ್ತು, ಲಕ್ಷ್ಮಿ ವಾಸ ಮಾಡೋಂಥ ಜಾಗ. ಅರಳಿ ಮರಕ್ಕೆ ಇವತ್ತು ಕೂಡ ನಮ್ಮ ಕಡೆ ಪೂಜೆ ಮಾಡ್ತಾರೆ. ಇನ್ನೊಂದು ನೆನಪಿರಲಿ ನಿಮಗೆ, ಏನು ಬುದ್ಧ ಪೂಜೆ ಮಾಡ್ತಾರಲ್ಲ ಎಂಟೈರ್ ಇದರಲ್ಲಿ, ಬುದ್ಧ ಕೂಡ ಹುಟ್ಟಿದ್ದು ನಮ್ಮ ಇಂಡಿಯಾ ನೆಲದಲ್ಲಿ. ಓಕೆನಾ? ಅವನ ಮೂಲ ನೇಮ ಸಿದ್ಧಾರ್ಥ ಅಂತ. ನೋಡಿ, ಇಲ್ಲಿ 2 ಥರ ಒಂದು ಎಲೆ ಬರುತ್ತೆ. ಒಂದು ಗೋಲ್ಡ್ ಕಲರು ಮತ್ತು ಇನ್ನೊಂದು ವೈಟ್ ಕಲರ್ ಅಂತ, ಸಿಲ್ವರು. ಓಕೆನಾ? ಈ ಗೋಲ್ಡ್ ಕಲರ್ ಏನಂತಂದರೆ ಬಿಸ್ನೆಸ್ ಚೆನ್ನಾಗಾಗಲಿ, ನಾವೇನಾರ ಮಾಡಿದ್ದು ಸಂಕಲ್ಪ ಈಡೇರಲಿ ಅಂತ ಇಲ್ಲೆಲ್ಲ ಬರ್ದಾಕಿದ್ದಾರೆ. ನೋಡಿ, ಬನ್ನಿ ಹತ್ರಕ್ಕೆ ತೋರಿಸಿ. ಇದು ವೈಟ್ ಕಲರ್ ನೋಡಿ, ಮದುವೆ ಮತ್ತು ಇನ್ನಿತರ ಅವ್ರ ಪರ್ಸನಲ್ ಸಮಸ್ಯೆಗಳಿಗೆ ಈ ಥರ ಬರೆದ್ಬಿಟ್ಟು ಈ ಮರಕ್ಕೆ ಕಟ್ತಾರೆ. ನೋಡಿ, ಇದು ಮರ, ಇದು ಎಲೆ. ಆ ಅಂಗಡಿಗಳಲ್ಲಿ ಸಿಗ್ತವೆ, ತಗೊಂಬಂದು ಇಲ್ಲಿ ಬರೆದ್ಬಿಟ್ಟು ಕಟ್ಬಿಟ್ಟು ಹೋಗೋಂಥ ಪದ್ಧತಿಗಳನ್ನ ಇಲ್ಲಿನ ಜನರು ಮಾಡ್ತಾಯಿದ್ದಾರೆ. ಆ್ಯಸ್ ವೆಲ್ ಆಸ್ ಇಂಡಿಯಾದಿಂದ ಬರೋಂಥ ಟೂರಿಸ್ಟು ಅಥವಾ ಹೊರಗಡೆಯಿಂದ ದೇಶದಿಂದ ಬರೋಂಥವ್ರು ಕೂಡ ಈ ಒಂದು ಪದ್ಧತಿನ ಫಾಲೋ ಮಾಡ್ತಿದ್ದಾರೆ. ಇನ್ನೊಂದು ಏನು ಗೊತ್ತಾ? ಈ ಕಡೆ ತೋರಿಸಿ. ತುಂಬ ಜನ ಹೇಳ್ತಾರೆ ಬುದ್ಧನಿಗೆ ಊದ್ಗಡ್ಡಿ ಹಚ್ಚಲ್ಲ, ಜಸ್ಟು ಪೂಜೆ ಅಂತ. ನೋಡಿ, ಈ ಥರ ಪ್ರೇಯರ್ ಮಾಡ್ತಾರೆ, ಊದ್ಗಡ್ಡಿ ಎಲ್ಲ ಹಚ್ಚಿದ್ದಾರೆ. ನೋಡಿ, ತುಂಬ ಅದ್ಭುತವಾಗಿದೆ, ಡಿಫ್ರೆಂಟ್ ಅನ್ನಿಸ್ತು. ನಾವು ಎಷ್ಟೋ ಕಡೆ ವೀಡಿಯೋದಲ್ಲೆಲ್ಲ ನೋಡ್ತಾ ಇರ್ತೀವಿ ಯೂಟ್ಯೂಬಲ್ಲಿ. ಏನಂದರೆ, ಈಗ ಬುದ್ಧ ಅಥವಾ ಈಗ ಥೈಲ್ಯಾಂಡು ಅಥವಾ ಪಟ್ಟಾಯ ಬ್ಯಾಂಕಾಕ್ ಈ ಥರ ಬಂದಾಗ ಅಲ್ಲಿನ ನೈಟ್ ಲೈಫ್ ಮಾತ್ರನೇ ಎಕ್ಸ್ಪ್ಲೋರ್ ಮಾಡಿರ್ತಾರೆ. ಎಷ್ಟೋ ಜನ ಈ ಬಿಗ್ ಬುದ್ಧ ಟೆಂಪಲ್ ಬಗ್ಗೆ ಗೊತ್ತಿರಲ್ಲ. ಸೊ ಹಂಗಾಗಿ ಇದನ್ನು ಹೇಳ್ಬೇಕು ಅಂತ ಅನ್ನಿಸ್ತು. ನೆಕ್ಸ್ಟ್ ನೀವು ಯಾವಾಗಾದ್ರೂ ಥೈಲ್ಯಾಂಡ್ ಅಥವಾ ಬ್ಯಾಂಕಾಕ್ ಈ ಕಡೆ ಏನಾದ್ರು ಟ್ರಿಪ್ ಹಾಕ್ಕೊಂಡ್ರೆ ಖಂಡಿತ ಮಸ್ಟ್ ನೀವು ವಿಸಿಟ್ ಮಾಡ್ಬೇಕಾದ್ರೆ ಪ್ಲೇಸ್ ಅಂದರೆ ಬಿಗ್ ಬುದ್ಧ. ಇವಾಗ ಅವರು ಓನಾಗಿ ಬರೋದು ಬೆಸ್ಟ್ ಐತಾರೆ ಪ್ಯಾಕೇಜ್. ಆ್ಯಕ್ಚುಲಿ ಓನಾಗಿ ಬರೋದು ತುಂಬ ರಿಸ್ಕಿ ಅಂತ ಅನ್ನಿಸ್ತು ನಮಗೆ ಸಿಕ್ಕಿರೋ ನಮಗಾಗಿರೋಂಥ ಅನುಭವ. ಯಾಕೆಂತಂದರೆ ಇಲ್ಲೇನು ಯಾರೇನು ಚೀಟ್ ಮಾಡಲ್ಲ, ಬಟ್ ಸ್ಟಿಲ್ ನಾವು ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಎಲ್ಲಿ ಚೀಪ್ ಇರುತ್ತೆ ಮತ್ತು ಯಾವ ಪ್ಲೇಸ್ಗೆ ಹೋಗಬೇಕು, ಹೆಂಗೆ ಹಣ ಉಳಿಸ್ಬೇಕು ಅನ್ನೋದು ಗೊತ್ತಾಗಲ್ಲ. ನೀವು ಒಂದು ಸರಿ ಪಟ್ಟಾಯ ಬ್ಯಾಂಕಾಕ್ ಬಂದರೆ ನೀವೆಲ್ಲೇ ಹೋದ್ರೂ ಎಂಟ್ರಿ ಟಿಕೆಟ್ ತೊಗೋಬೇಕಾಗುತ್ತೆ. ಬಟ್ ಇನ್ಕ್ಲೂಡು ನಾವು ಪ್ಯಾಕೇಜಲ್ಲಿ ಬರೋದ್ರಿಂದ ಜಸ್ಟ್ ನಮಗೆ 45,000 ರಿಂದ 50,000 ರೂಪಾಯಿ ಒಳಗಡೆ ಬ್ಯೂಟಿಫುಲ್ ಆದಂತಹ ಒಂದು ಏನು ಪಟ್ಟಾಯ ಬ್ಯಾಂಕಾಕು ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ಜೊತೆಗೆ ನೀವು ನೋಡಿ ಖುಷಿ ಪಡ್ಬೋದು. ಸೊ ಹಂಗಾಗಿ ಐ ಡೋಂಟ್ ರೆಕಮೆಂಡ್ ಸಿಂಗಲ್ ವಿಸಿಟು. ನಾನು ರೆಕಮೆಂಡ್ ಮಾಡೋದೇನೆಂದರೆ, ದಯವಿಟ್ಟು ಪ್ಯಾಕೇಜ್ ಟೂರಲ್ಲಿ ಬರಲಿ, ಅದರಲ್ಲೂ ಹಾರ್ಸ್ ಫ್ಲೈ ಹಾಲಿಡೇಸು ಇದನ್ನು ನಿಮ್ಮ ಪ್ರಿಯಾರಿಟಿ ಮೇಲೆ ನೀವು ತೊಗೊಳ್ಳಿ. ಖಂಡಿತ ನೀವು ಡಿಸಪಾಯಿಂಟ್ ಆಗೋಲ್ಲ. ಥ್ಯಾಂಕ್ ಯು ಸೊ ಮಚ್. ಹಾರ್ಸ್ ಫ್ಲೈ ಹಾಲಿಡೇ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ, ಟೂರಿಸ್ಟ್ ಕಂಪ್ನಿ. ಸೊ ಅವ್ರ ಜೊತೆ ಬಂದರೆ ಮಾತ್ರ ನಿಮ್ಗೆ ಇವೆಲ್ಲ ಸಿಗೋದಕ್ಕೆ ಸಾಧ್ಯ. ಎಷ್ಟೋ ಜನ ಏನು ತೋರಿಸೋದೇ ಇಲ್ಲ, ಅಲ್ಲೇ ಸಿಟಿ ತೋರಿಸ್ಕೊಂಡು ವಾಪಸ್ ಹೊರಟೋಗ್ತಾರೆ. ಹಾರ್ಸ್ ಫ್ಲೈ ಹಾಲಿಡೇಸ್ ಸರ್ ಏನು ಗೊತ್ತಾ? ದೇ ಟ್ರೀಟೆಡ್ ಆಸ್ ಲೈಕ್ ದೇರ್ ಓನ್ ಫ್ಯಾಮಿಲಿ. ₹1 ಕೂಡ ಎಕ್ಸ್ಟ್ರಾ ಖರ್ಚು ಮಾಡಲ್ಲ. ಜಸ್ಟ್ ಟಿಕೆಟ್ಸು ಏನಿರುತ್ತೋ ಅಷ್ಟು ಮಾತ್ರ ಬಿಟ್ಟರೆ ಏನು ಖರ್ಚು ಮಾಡಿಸೋದಿಲ್ಲ ಅವರು. ನಮಸ್ತೆ ರೀ. ನಾವು ಇಂಡಿವಿಜುವಲಾಗಿ ಬಂದ್ವಿ ಇಲ್ಲಿ ಫ್ರೆಂಡ್ಸ್ ಎಲ್ಲ. ಇಂಡಿವಿಜುವಲಲ್ಲಿ ಬಂದರೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ. ಪ್ಯಾಕೇಜಲ್ಲಿ ಮಾಡ್ಕೊಂಡ್ರೆ ಸ್ವಲ್ಪ ನಿಮ್ಗೆ ಕಡಿಮೆ ಆಗ್ತದೆ. ಏನಂದ್ರೆ ಅವ್ರು ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲೆಲ್ಲಿಲ್ಲ ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾರೆ.
ಇಲ್ಲಿ ಅಂದರೆ ಇಲ್ಲೇನು ಮೋಸ ಆಗಂಗಿಲ್ಲ, ಎಲ್ಲ ಚೆನ್ನಾಗಿದ್ದಾರೆ ಜನ. ಬಟ್ ಪ್ಯಾಕೇಜ್ ಮಾಡ್ಕೊಂಡು ಬಂದ್ರೆ ನಿಮಗೆ ಬೆಸ್ಟ್. ಸರ್ ತುಂಬ ಜನ ಜಾಸ್ತಿ ಅಮೌಂಟ್ ಆಗುತ್ತೆ ಅಂದ್ಕೊಂತಾರೆ ಯೂತ್ ಸರ್ ಹುಡುಗರೆಲ್ಲ, ಅದಕ್ಕೆ ಏನು ಹೇಳ್ತೀರಾ? ಹಾಗೇನಿಲ್ಲ ರೀ, ಒಂದು 35-50,000 ಒಳಗೆ ಮುಗಿದೋಗ್ತದೆ ರೀ ಕಂಪ್ಲೀಟ್ ಪ್ಯಾಕೇಜ್ ನಿಮ್ಮದೆಲ್ಲ. ಗೋವಾ ಟ್ರಿಪ್ಗಿನ ಲೈಕ್ ಈಸಿ ಆಗುತ್ತೆ. ಗೋವಾನಾಗಿನ್ನ ಲೈಕ್ ಸ್ವಲ್ಪ ಸ್ಕ್ಯಾಮ್ ಎಲ್ಲ ಜಾಸ್ತಿ ಆಗುತ್ತೆ, ಬಟ್ ಇಲ್ಲಿ ಈಸಿ ಇದೆ. ನೀವು ಇಂಡಿವಿಜುವಲ್ ಆಗಿ ಬಂದರೆ ಏನಂದರೆ ಲೈಕ್ ಪಕ್ಕಾ ಪ್ಲ್ಯಾನ್ ಮಾಡಿದರೆ ಚೆನ್ನಾಗಿರುತ್ತೆ. ನಿಮ್ಗೆ ಏನು ಗೊತ್ತಿರಲ್ಲ ಇಲ್ಲಿ ಬಂದು ಪ್ಲ್ಯಾನ್ ಮಾಡಬೇಕಂದ್ರೆ ಆಗಲ್ಲ. ಸೊ ನೀವು ಗ್ರೂಪ್ ಪ್ಯಾಕೇಜ್ ಮಾಡ್ಕೊಂಡು ಬಂದರೆ ಅವ್ರು ಆಲ್ರೆಡಿ ಎಲ್ಲ ಪ್ರೀ ಪ್ಲ್ಯಾನ್ ಮಾಡಿರ್ತಾರೆ, ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ. ಕರೆಕ್ಟ್ ಏನೇನು ನೋಡ್ಬೇಕು ಎಲ್ಲ ತೋರಿಸ್ಬಿಡ್ತಾರೆ ಕರೆಕ್ಟ್ ನೀಟಲ್ಲಿ. ಏನು ಅಂತೀವಿ ಅಂತಂದರೆ ಪ್ಯಾಕೇಜ್ ಮಾಡ್ಕೊಂಡು ಬರ್ರಿ, ಒಳ್ಳೆ ಕರೆಕ್ಟಾಗಿ ಎಲ್ಲ ನೋಡ್ಕೊಂಡು ಹೋಗ್ಬಿಡು. ನಾವು ರಾಯಚೂರಿಂದ ರೀ. ನಾವು ಪ್ರೀ ಪ್ಲ್ಯಾನ್ ಮಾಡಿದರೆ ಏನು ಮಾಡೋಕ್ಕಾಗಲ್ಲ, ಲೈಕ್ ಸಡನ್ನಾಗಿ ಡಿಸಿಷನ್ ತೊಗೊಂಡ್ರೆ ಬಂದ್ಬಿಡ್ಬೋದು ನೋಡಿ ಅಷ್ಟೇ. ಓಕೆ, ಥ್ಯಾಂಕ್ ಯು.